ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. %40 ಕಮಿಷನ್ ಈಶ್ವರಪ್ಪ ಬೇಡಿಕೆ ಆರೋಪ, ರಾಜೀನಾಮೆ ನೀಡುವಂತೆ ಒತ್ತಾಯ. ಆಮ್ ಆದ್ಮಿ ಪಾರ್ಟಿಯ ಮುಖಂಡ ರಾಜ್ಕುಮಾರ್ ಟೋಪನ್ ಅವರ ಆಗ್ರಹ. ಸತೀಶ್ ಜಾರಕಿಹೊಳಿ ನಡೆ ನಿಗೂಢ, ಕ್ಷೇತ್ರ ಬದಲಿಸ್ತಾರ ಮಾಸ್ಟರ್ ಮೈಂಡ್. ಬೆಳಗಾವಿ ಉತ್ತರಕ್ಕೆ ಲಗ್ಗೆ ಇಡ್ತಾರ ಸತೀಶ್ ಜಾರಕಿಹೊಳಿ. ಕುರುಬ ಸಮಾಜಕ್ಕೆ ಅವಮಾನ, ಸುರಪುರ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ, ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರಲು ಪ್ರಯತ್ನ, ಪೂರ್ಣ ಬಹುಮತ ಸರ್ಕಾರ ತರ್ತೀವಿ. ಲಿಂಗಸ್ಗೂರಿನಲ್ಲಿ ಜೆಡಿಎಸ್ ಮುಖಂಡ ಕೆ ನಾಗಭೂಷಣ ಹೇಳಿಕೆ. ಮುಗಳಖೋಡದಲ್ಲಿ SSLC ಪರೀಕ್ಷೆ, ಒಟ್ಟು 176 ವಿದ್ಯಾರ್ಥಿಗಳು ಗೈರು. ರಾಯಬಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಹೇಳಿಕೆ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಟೆಂಡರ್ ಕರೆಯದೆ ರಸ್ತೆ ಕಾಮಗಾರಿ ಅನುಮತಿ ನೀಡಿ 4 ಕೋಟಿ ಕಾಮಗಾರಿ ಬಿಲ್ಗೆ 40% ಕಮಿಷನ್ ನೀಡುವಂತೆ ಬೇಡಿಕೆ ಇಟ್ಟ ಸಚಿವ KS ಈಶ್ವರಪ್ಪ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಪ್ ಉತ್ತರ ವಲಯದ ಉಸ್ತುವಾರಿ ರಾಜ್ಕುಮಾರ್ ಟೋಪನ್ ಅವರ ಒತ್ತಾಯಿಸಿದ್ದಾರೆ. ಮಂಗಳವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಡೆಫಿನೆಟ್ಲಿ ಈಶ್ವರಪ್ಪ ಅವರು ರಾಜೀನಾಮೆ ಕೊಡಬೇಕು. ಮತ್ತು ನನಗನ್ನಿಸ್ತಕ್ಕೆ ಸ್ವಲ್ಪ ಈಶ್ವರಪ್ಪ ಅವರಿಗೆ ಈ ಕೆಲವು ದಿವಸದಾಗ ನೀವು ನೋಡ್ತಿರ್ಬೋದು, ಅವ್ರದ್ದೊಂದು ಬಿಹೇವಿಯರ್ ಇವತ್ತು ರಾಷ್ಟ್ರಧ್ವಜಕ್ಕಿಂತ ಅವನು ಅವಮಾನ ಮಾಡುವಂಥ ಒಂದು ಲಾಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಮೇಲೆ ಈ ಸಲ ವಿತೌಟ್ ವರ್ಕ್ ಆರ್ಡರ್ ಅವರು ಕಾಂಟ್ರಾಕ್ಟರ್ಸ್ಗೆ ನೀವು ವರ್ಕ್ ಮಾಡೋದು ಹೇಳ್ತಾರಂದ್ರೆ ಇದಂದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗೈತೆ? ಅದು 40% ಕಮಿಷನ್ 40% ಕಮಿಷನ್ ಅಂದ್ರೆ ಕಳಪೆ ಮಟ್ಟದ ಕಾಮಗಾರಿ ಆಗೋದು ಗ್ಯಾರಂಟಿ, ಅದ್ರ ಎರಡು ಮಾತಿಲ್ಲ. ಹೀಗಾಗಿ ಎಲ್ಲ ಕಡೆ ನೀವು ನೋಡ್ರಿ, ಒಂದೊಂದು ಕಡೆ ಇನ್ನೂ ಬ್ರಿಟಿಷರು ಮಾಡಿದ ಬ್ರಿಡ್ಜ್ಗಳು ಇನ್ನೂವರೆಗೆ ಅದಾವೆ. ಆದರೆ BJP ಸರ್ಕಾರದಾಗ ಮಾಡಿದ ರೋಡ್ 3 ತಿಂಗಳೇ ಹಾಳಾಗಿ ಹೊಂಟಾವೆ. ಈ ಥರದ ಉದಾಹರಣೆ ಅಂದರೆ 40% ಕಮಿಷನ್. ಆಮೇಲೆ ಬೊಮ್ಮಾಯಿ ಅವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಉತ್ತರ ಕರ್ನಾಟಕದವರ, ಅವ್ರು ಏನೋ ಒಂದು ಉತ್ತರ ಕರ್ನಾಟಕನಾಗ ಒಂದೇನೋ ಮಾಡಿ ತೋರಿಸ್ತಾರತ್ತ ನಮಗೊಂದು ನಂಬಿಕೆ, ಒಂದು ಆಶಾ ಕಿರಣಿತ್ತು. ಆದರೆ ಹಿ ಹ್ಯಾಸ್ ಪ್ರೂವ್ ಟು ಬಿ ಡಿಸಾಸ್ಟ್ರಸ್. ಅವ್ರು ಯಾವ ಯೋಜನೆಗಳು ಕಾರ್ಯರೂಪ ಬರ್ತಾಯಿಲ್ಲ. ಮುಖ್ಯವಾಗಿ ನಾನು ಇವತ್ತು ಭಾರಿ ಸ್ಟ್ರಾಂಗ್ಲಿ ಕಂಡೆಮ್ ಮಾಡ್ತೀನಿ. ಅವ್ರು ಸೇಮ್ ಆಫೀಸ್ನಾಗ ಏನು ಆಫೀಸರ್ಸ್ ಇದ್ದಾರೆ, ಮತ್ತು ಮಂಜುನಾಥ್ ಪ್ರಸಾದ್ ಅವರು ಇರ್ಬೋದು, ರಂಗರಾಜ್ ಅವರು ಇರ್ಬೋದು, ಅವರು ಜಗದೀಶ್ ಅವರು ಇರ್ಬೋದು, ಇಂಥ ಆಫೀಸರ್ಸ್ ನಾವು ಉತ್ತರ ಕರ್ನಾಟಕ ಜನ ನಾವು ಹೋಗ್ತೇವೆ. ಅಲ್ಲಿ ಹೋದಾಗ ನಮ್ಗೆ ಯಾವುದೇ ರೀತಿ ಮರ್ಯಾದೆ ಕೊಡಲ್ಲ, ನಮ್ಗೆ ಕೀಳಾಗಿ ನೋಡ್ತಾರೆ. ನಾನು ಬ್ಲೇಮ್ ಮಾಡ್ತೀನಿ. ನಾವು 3 ಮಂದಿ ಅವ್ರ ಹೆಸರು ತೊಗೊಂಡು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಜನ ಅಲ್ಲಿ ಹೋದಾಗ ನಮ್ಗೆ ಅಲ್ಲಿ ಏನೂ ವ್ಯಾಲ್ಯೂ ಇಲ್ಲ. ಇವತ್ತು ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕದವ್ರು ಅಂತಾರೆ, ಕರೆ ಅವರು ಸೇಮ್ ಆಫೀಸ್ನಾಗ ಅಧಿಕಾರಿಗಳು ಸರಿ ಇಲ್ಲ. ಹೀಗಾಗಿ ಈಸ್ ಬಿನ್ ಅ ಬಿಗ್ ಡಿಸಪಾಯಿಂಟ್ಮೆಂಟ್.
ಮಾಸ್ಟರ್ ಮೈಂಡ್ ಅಂತಲೇ ಗುರುತಿಸಿಕೊಂಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ರಾಜಕೀಯ ನಡೆ ನಿಗೂಢವಾಗಿದೆ. ತಾವು ಪ್ರತಿನಿಧಿಸುವ ಕ್ಷೇತ್ರವನ್ನ ಬದಲಿಸುವ ಮುನ್ಸೂಚನೆಯನ್ನ ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ. ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಫುಲ್ ಆಕ್ಟಿವ್ ಆಗಿರುವ ಸತೀಶ್ 2023ರ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿದ್ದೇನು ಅಂತೀರಾ? ಇಲ್ಲಿದೆ ಒಂದು ಸ್ಟೋರಿ. ರಾಜ್ಯ ರಾಜಕೀಯದಲ್ಲಿ ತನ್ನದೇ ಆದ ವರ್ಚಸ್ಸನ್ನು ಹೊಂದಿರುವ ಬೆಳಗಾವಿ ರಾಜಕಾರಣವೇ ಒಂದು ರೀತಿ ಡಿಫರೆಂಟ್ ಆಗಿದೆ. ಅದರಲ್ಲೂ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರು ತನ್ನದೇ ಆದ ಹಿಡಿತವನ್ನ ಜೊತೆಗೆ ಪ್ರಭಾವವನ್ನ ಕೂಡ ಇಟ್ಟುಕೊಂಡಿದ್ದಾರೆ. ಇದೀಗ ಮಾಸ್ಟರ್ ಮೈಂಡ್ ಅಂತಲೇ ಗುರುತಿಸಿಕೊಂಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ರಾಜಕೀಯ ನಡೆ ನಿಗೂಢವಾಗಿದೆ. ತಾವು ಪ್ರತಿನಿಧಿಸುವ ಕ್ಷೇತ್ರವನ್ನು ಬದಲಿಸುವ ಮುನ್ಸೂಚನೆಯನ್ನೇ ಸತೀಶ್ ನೀಡಿದ್ದಾರೆ. ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಫುಲ್ ಆಕ್ಟಿವ್ ಆಗಿರುವ ಸತೀಶ್ 2023ರ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಉಳಿದ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ 12ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಸತೀಶ್ ಈಗಿನಿಂದಲೇ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನಿಗಾಗಿ ರಾಜಕೀಯ ನೆಲೆ ಕಲ್ಪಿಸುವ ಸಲುವಾಗಿ ಕ್ಷೇತ್ರವನ್ನು ಬದಲಿಸುತ್ತಾರೆ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಎದ್ದಿವೆ. ಹಾಗೆ ನೋಡಿದರೆ ಈ ಬಾರಿ ಎಮ್ಕನ್ಮಡಿ ಕ್ಷೇತ್ರವನ್ನ ಪುತ್ರ ರಾಹುಲ್ ಜಾರಕಿಹೊಳಿಗೆ ಬಿಟ್ಟುಕೊಟ್ಟು ತಾವು ಬೆಳಗಾವಿ ಉತ್ತರ ಅಥವಾ ಸವದತ್ತಿ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಬೆಳಗಾವಿ ಉತ್ತರ ಹಾಗೂ ಸವದತ್ತಿ ಕ್ಷೇತ್ರದಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ನಡೆಸುತ್ತಾ ಇದ್ದದ್ದಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಯಾಕಂದ್ರೆ 2023ರ ಚುನಾವಣೆಯಲ್ಲಿ ಯಾವ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೂ ಗೆಲುವು ಸುಲಭವಾಗಬೇಕು ಎಂಬ ಕಾರಣಕ್ಕಾಗಿ ಈಗಿನಿಂದಲೇ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈ ಕುರಿತು ಮಾಧ್ಯಮದವರು ಕೂಡ 2023ರ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಿ ಎನ್ನುವ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಚಾನ್ನಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆಲ್ಲುವ ನಿಟ್ಟಿನಲ್ಲಿ ಸಂಘಟನೆ ಮಾಡ್ತಿದ್ದೇವೆ, ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಎನ್ನುವುದಕ್ಕೆ ಇನ್ನೂ ಸಮಯ ಇದೆ, ಮುಂದೆ ನೋಡೋಣ ಅಂತ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಈಗಾಗಲೇ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಪಡೆದುಕೊಂಡು ತಂದೆ ಹೆಸರಿನ ಫೌಂಡೇಶನ್ ಅಡಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಅದರಲ್ಲಿ ಸತೀಶ್ ಪುತ್ರ ರಾಹುಲ್ ಜಾರಕಿಹೊಳಿ ಎಮ್ಕನ್ಮಡಿ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಸಾಮಾಜಿಕ ಕಾರ್ಯಗಳು ಸೇರಿದಂತೆ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ರಾಹುಲ್ ಜಾರಕಿಹೊಳಿ ಕ್ಷೇತ್ರದ ಜನರ ಜೊತೆಗೆ ನಿರಂತರ ಸಂಪರ್ಕ ಇಟ್ಟುಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ. ಇತ್ತ ಮತ್ತೊಂದೆಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಮ್ಮ ಕ್ಷೇತ್ರದ ಜೊತೆಗೆ ಸವದತ್ತಿ ಮತಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಇದರೊಂದಿಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲೂ ನಿರಂತರವಾಗಿ ಮುಖಂಡರ ಸಭೆ ಮಾಡ್ತಾ ಇದ್ದು, ಬೆಳಗಾವಿ ಮಹಾನಗರ ಅಧ್ಯಕ್ಷ ರಾಜು ಸೇಠ್ ಮತ್ತು ಮಾಜಿ ಶಾಸಕ ಫಿರೋಜ್ ಸೇಠ್ ಅವರನ್ನ ದೂರವಿಟ್ಟು ಸಭೆ ಮಾಡ್ತಿರೋದು ಈಗ ಕೈಪಾಳ್ಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಇವೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನೋ ವಿಚಾರವೇ ಅವರ ಅಭಿಮಾನಿಗಳು ಕಾರ್ಯಕರ್ತರಲ್ಲಿ ಚರ್ಚಾ ವಸ್ತುವಾಗಿ ಮಾರ್ಪಟ್ಟಿದೆ. ಒಟ್ಟಾರೆಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ರಾಜಕೀಯ ನಡೆ ಮಾತ್ರ ಕುತೂಹಲ ಕೆಳಿಸಿದ್ದಲ್ಲದೆ ನಿಗೂಢವಾಗಿದೆ. ಪುತ್ರನಿಗಾಗಿ ಎಮ್ಕನ್ಮಡಿ ಮತಕ್ಷೇತ್ರವನ್ನ ಬಿಟ್ಟುಕೊಟ್ಟರೆ ಯಾವ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಸತೀಶ್ ಅವರೇ ಸ್ಪಷ್ಟವಾಗಿ ಉತ್ತರಿಸಬೇಕಿದೆ. ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ರಾಜಕೀಯವಾಗಿ ಅತಿ ದೊಡ್ಡ ಜಿಲ್ಲೆ. ಹೀಗಾಗಿ ಇಲ್ಲಿ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವಂಥ ಮಾಸ್ಟರ್ ಪ್ಲ್ಯಾನನ್ನು ಈಗಲೇ ಮಾಡ್ಕೊಳ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿಯೇ ಮಾಸ್ಟರ್ ಮೈಂಡ್, ರಾಜಕೀಯ ಪೊಲಿಟಿಕಲ್ ಮಾಸ್ಟರ್ ಮೈಂಡ್ ಎಂದೇ ಕರೆಯಲ್ಪಡುವಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಬೇರೆ ಬೇರೆ ಬೆಳಗಾವಿ ಜಿಲ್ಲೆಯ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂಥ ಒಂದು ಗುರಿ ಇಟ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಮೊನ್ನೆ ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗೆ ಏನು ನೀವು ಈ ಬಾರಿ ಕ್ಷೇತ್ರ ಬದಲಾವಣೆ ಮಾಡ್ತೀರಾ ಅಂಥೇಳಿ ಕೇಳಿದಾಗ ಇಲ್ಲ, ಅವರು ಮುಗುಳ್ನಾಗೆ ನಕ್ಕು ಇಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೋತದೆ ನೋಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿ ಅವರು ಕ್ಷೇತ್ರ ಬದಲಾವಣೆ ಮಾಡುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಯಾವಾಗಲೂ ಕೂಡ ಭಾಳ ಮುಂದಾಲೋಚನೆಯನ್ನು ಇಟ್ಕೊಂಡು ರಾಜಕಾರಣ ಮಾಡ್ಕೊತಾ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬಹುಶಃ ಅವರು ಬೆಳಗಾವಿ ಉತ್ತರ ಅಥವಾ ಸವದತ್ತಿಯಿಂದ ನಿಲ್ಲುವಂತಹ ತಯಾರಿಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಅವ್ರದ್ದು ಒಟ್ಟಾರೆ ಏನು ಟಾರ್ಗೆಟ್ ಅಂತಂದರೆ ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳಲ್ಲಿ 12ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂಥ ಒಂದು ಸಂಕಲ್ಪ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಹೀಗಾಗಿ ಸವದತ್ತಿಯಲ್ಲಿ ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರಿಲ್ಲವೋ ಅಂಥ ಕ್ಷೇತ್ರಗಳನ್ನು ಮರಳಿ ಪಡೆಯುವಂಥ ಪ್ಲ್ಯಾನನ್ನು, ಮಾಸ್ಟರ್ ಪ್ಲ್ಯಾನನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈಗ ಕಾಣ್ತಾ ಇದೆ. ಸರ್, ಅವ್ರ ಮಕ್ಕಳು ಕೂಡ ತಯಾರಿ ಮಾಡ್ತಿದ್ದಾರೆ.
ಇಲ್ಲ ಅದೇ ಈಗ ಅಲ್ಲಿ ಮಕ್ಕಳನ್ನ ನಿಲ್ಲಿಸ್ತಾರೋ ಅಥವಾ ಮತ್ತೊಬ್ಬರು ಯಾರನ್ನೋ ಪ್ರಭಾವಿ ನಾಯಕರನ್ನ ನಿಲ್ಲಿಸ್ತಾರೋ ಅನ್ನುವಂಥದ್ದು ನೋಡಬೇಕು. ಯಾಕಂದರೆ ಬೆಳಗಾವಿ ದಕ್ಷಿಣದಲ್ಲಿ ಕಾಂಗ್ರೆಸ್ ಶಾಸಕರಿಲ್ಲ, ಉತ್ತರದಲ್ಲಿ ಇಲ್ಲ, ಮತ್ತು ಅದ್ರ ಜೊತೆಗೆ ಸವದತ್ತಿಯಲ್ಲಿ ಇಲ್ಲ. ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಇಲ್ಲವೋ ಅಂಥ ಕ್ಷೇತ್ರಗಳಲ್ಲಿ ಪ್ರಭಾವಿ ನಾಯಕರನ್ನು ನಿಲ್ಲಿಸಿ ಆ ಕ್ಷೇತ್ರಗಳನ್ನು ಗೆಲ್ಲುವುದು, ಕಾಂಗ್ರೆಸ್ ಕೋಟೆಯನ್ನು ಭದ್ರಕೋಟೆಯನ್ನಾಗಿ ಮಾಡುವುದು ಅವರ ಟಾರ್ಗೆಟ್ಟು, ಅವರ ಸಂಕಲ್ಪ. ಈಗ ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಇದ್ದೇ ಇದೆ. ನಾವು ಎಲ್ಲ ನೋಡ್ಕೋತಾ ಬಂದಿದ್ದೀವಿ. ಕತ್ತಿ ಬಣ ಬೇರೆ ಆಗಿದೆ, ಕತ್ತಿ ಬಣ ಸೌದಿ ಬಣ ಒಂದಾಗಿದೆ, ಜಾರಕಿಹೊಳಿ ಬಣ ಮತ್ತೊಂದಾಗಿದೆ. ಇವರಿಬ್ಬರನ್ನು ಬಿಟ್ಟು ನಾವು ಎಲ್ಲ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಅನ್ನುವಂಥ ಬಣನೂ ಒಂದು ಬೇರೆ ಇದೆ. ಹೀಗಾಗಿ ಆ ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಇರೋದ್ರಿಂದ ಅದರ ನೇರ ಲಾಭವನ್ನು ಪಡೆಯಲಿಕ್ಕೆ ಕಾಂಗ್ರೆಸ್ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಸದನದಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ಕುರಿತು ಸಮರ್ಥನೆ ಮಾಡಿಕೊಂಡಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಬಸಲಿಂಗಪ್ಪ ಎನ್ನುವ ವ್ಯಕ್ತಿ ಕುರುಬ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಸುರಪುರದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸದನದಲ್ಲಿ ರಾಜ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಿಜಾಬ್ ಕುರಿತು ಸಮರ್ಥನೆ ಮಾಡಿಕೊಂಡಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಬಸಲಿಂಗಪ್ಪ ಎನ್ನುವ ವ್ಯಕ್ತಿ ಕುರುಬ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಸುರಪುರದಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಸಿದ್ದರಾಮಯ್ಯ ಅವರನ್ನ ವಿರೋಧಿಸುವ ಬದಲು ಇಡೀ ಕುರುಬ ಸಮಾಜಕ್ಕೆ ಅವಮಾನ ಎಸಗಲಾಗಿದೆ. ಬಸಲಿಂಗಪ್ಪನವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಯಚೂರು ಜಿಲ್ಲಾ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಮತ್ತು ಸಕ್ರಿಯ ಸದಸ್ಯತ್ವ ನೋಂದಣಿ ಪುಸ್ತಕವನ್ನು ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರಿಗೆ ನೀಡಿ ನಂತರ ಮಾತನಾಡಿದ ಅವರು, ಮತ್ತೊಮ್ಮೆ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರಲು ಪ್ರಯತ್ನ ಮಾಡಲಾಗುವುದು ಅಂತ ಜೆಡಿಎಸ್ ಪಕ್ಷದ ತಾಲೂಕಾಧ್ಯಕ್ಷ ಕೆ ನಾಗಭೂಷಣ ಹೇಳಿದರು. ರಾಯಚೂರು ಜಿಲ್ಲೆಯ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಮತ್ತು ಸಕ್ರಿಯ ಸದಸ್ಯತ್ವ ನೋಂದಣಿ ಪುಸ್ತಕವನ್ನು ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರಿಗೆ ನೀಡಿ ನಂತರ ಮಾತನಾಡಿ ಹೇಳಿದರು. ಈ ಸಂದರ್ಭದಲ್ಲಿ ಜಗದೀಶ್ ಹಿರೇಮಠ, ಮಹೇಶ್ ಭೋವಿ ಇದ್ರು. ಬಸವರಾಜ್ ನೂರು ಎಸ್9 ಲಿಂಗಸ್ಕೂರು. 2021-22ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು, ರಾಯಬಾಗ ತಾಲೂಕಿನ ಮುಗಳಕೋಡದಲ್ಲಿ ಮತ್ತು ಪಾಲಭಾವಿಯಲ್ಲಿ ಸರ್ಕಾರದ ನಿಯಮಾನುಸಾರ ಪರೀಕ್ಷೆ ನಡೆದವು. 2021-22ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು, ರಾಯಬಾಗ ತಾಲೂಕಿನ ಮುಗಳಕೋಡದಲ್ಲಿ ಹಾಗೂ ಪಾಲಭಾವಿಯಲ್ಲಿ ಸರ್ಕಾರದ ನಿಯಮಾನುಸಾರ ಪರೀಕ್ಷೆ ನಡೆದವು. ರಾಯಬಾಗ ತಾಲೂಕಿನಾದ್ಯಂತ ಒಟ್ಟು 21 ಪರೀಕ್ಷಾ ಕೇಂದ್ರಗಳಲ್ಲಿ 7,270 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಪಡೆದುಕೊಂಡಿದ್ದು, ಪ್ರಥಮ ಭಾಷೆಯಾದ ಕನ್ನಡ ಪರೀಕ್ಷೆಗೆ 176 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದು, 7,094 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಅಂತ ರಾಯಬಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಹೇಳಿದ್ದಾರೆ. ಪಾಲಭಾವಿಯ ಎಂಎನ್ ನಾಯ್ಕ ಸರ್ಕಾರಿ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪತ್ರಕರ್ತರೊಂದಿಗೆ ಅವರು ಮಾತನಾಡಿದರು. ಮೇಡಮ್, ಈ ವರ್ಷದ SSLC ಪರೀಕ್ಷೆ ಯಾವ ರೀತಿ ನಡೀತಾ ಇದೆ ಸರ್? ಈ ವರ್ಷದ SSLC ಪರೀಕ್ಷೆಯನ್ನು ಕಳೆದ ವರ್ಷದ ಹಾಗೆಯೇ ಎಲ್ಲ SOPಗಳನ್ನು ಪಾಲನೆ ಮಾಡಿಕೊಂಡು ಚೆನ್ನಾಗಿ ನಮ್ಮ ಒಂದು ರಾಯಬಾಗ ತಾಲೂಕಿನಲ್ಲಿ 21 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ಚೆನ್ನಾಗಿ ನಡೀತಾ ಇದ್ದಾರೆ. ಎಷ್ಟು ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ? ಈ ಪ್ರಥಮ ಭಾಷೆ, ಇವತ್ತು ಪ್ರಥಮ ಭಾಷೆಗೆ 7,270 ಮಕ್ಕಳು ನೋಂದಣಿಯಾಗಿದ್ದಾರೆ. ಅದರಲ್ಲಿ 176 ಮಕ್ಕಳು ಗೈರಾಗಿ 7,094 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಗೆ ಹಾಜರಾಗಿ ವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಸರ್. ಹಾಗೆಯೇ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ, ಸ್ಕೌಟ್ ಮತ್ತು ಗೈಡ್ಸ್ ಅವರು ಮತ್ತು ದೈಹಿಕ ಶಿಕ್ಷಕರು ಎಲ್ಲರೂ ಕೂಡ ಚೆನ್ನಾಗಿ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಲಾಕ್ಡೌನ್ನಿಂದ ಶಾಲೆಗಳು ಒಂದು ಸ್ವಲ್ಪ ರಜೆ ಆಯಿತು ಮೇಡಮ್. ವಿದ್ಯಾಭ್ಯಾಸ ಒಂದು ಸ್ವಲ್ಪ ತೊಂದರೆ ಆಯ್ತೇನೋ ವಿದ್ಯಾರ್ಥಿಗಳಲ್ಲಿ ಏನು ನರ್ವಸತೆ ಕಾಣ್ತಾ ಇದೆ ಅಥವಾ ಹೇಗಿದ್ದಾರೆ ಮೇಡಮ್? ಇಲ್ಲ ಸರ್, ಆ ರೀತಿ ಏನೂ ಇಲ್ಲ. ಯಾಕಂದ್ರೆ ಏನು ನಮಗೆ ಲಾಕ್ಡೌನ್ ಅಂತಂದ್ರೆ ಲಾಸ್ಟ್ ಇಯರ್ ಆಗಿತ್ತು. ಈ ವರ್ಷ ಆಲ್ಮೋಸ್ಟ್ ಅವರಿಗೆ ಶಾಲೆಗಳಿಗೆ ದಾಖಲಾಗಲು, ಶಾಲೆಗಳಿಗೆ ಹಾಜರಾಗಲು ಸಾಕಷ್ಟು ಸಮಯ ಸಿಕ್ಕಿತ್ತು. ಸೊ ಹೀಗಾಗಿ ನಮ್ಮೆಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ನಮ್ಮ ಅಸಿಸ್ಟೆಂಟ್ ಟೀಚರ್ಸನ್ನು ಕೂಡ ಇಡೀ ವರ್ಷ ಅವರಿಗೆ ಚೆನ್ನಾಗಿ ಏನಂತಂದ್ರೆ ಗೈಡ್ ಮಾಡಿದ್ದಾರೆ ಸರ್. ಎಲ್ಲಿ ಲರ್ನಿಂಗ್ ಗ್ಯಾಪ್ಸ್ ಇದ್ದು ಲಾಸ್ಟ್ ಇಯರ್ದು, ಸೊ ಆ ಲರ್ನಿಂಗ್ ಗ್ಯಾಪ್ಸ್ಗಳನ್ನು ಈ ವರ್ಷ ತುಂಬಿದ್ದಾರೆ ಸರ್.
ಸರ್. ಮತ್ತು ಏನು ನಮ್ಮ 4 ಸರಣಿ ಪರೀಕ್ಷೆಗಳನ್ನು ಮಾಡಿದೀವಲ್ಲ, ಸೊ ಸರಣಿ ಪರೀಕ್ಷೆಗಳಲ್ಲಿನೂ ಕೂಡ ಅವರಿಗೆ ಚೆನ್ನಾಗಿ ಮಾರ್ಗದರ್ಶನ ಆಗಿದೆ ಮತ್ತು ಪ್ರಾಕ್ಟೀಸನ್ನು ಆಗಿದೆ ಸರ್. ಮಾನ್ಯ ಉಪನಿರ್ದೇಶಕರು ಒಂದು ತಮ್ಮ ಕಚೇರಿಯಿಂದ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ಅನ್ನುವಂಥ ಒಂದು ಅಡಿ ಪ್ಲಾನ್ ಅಡಿ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ರು ಜಿಲ್ಲಾ ಹಂತದ್ದು ಸರ್. ಸೊ ಅದನ್ನು ಕೂಡ ನಮ್ಮ ಮಕ್ಕಳು ನಮ್ಮ ಎಲ್ಲ ಶಿಕ್ಷಕರನ್ನು ಬಿಡಿಸಿದ್ದಾರೆ ಸರ್. ಸೊ ಹೀಗಾಗಿ ಅವರಿಗೆ ನಾವು ಕಲ್ತಿಲ್ಲ, ಬಹಳಷ್ಟು ನಮ್ಮದು ಲಾಕ್ಡೌನ್ ಆಗಿತ್ತು, ಆ ಲರ್ನಿಂಗ್ ಗ್ಯಾಪ್ಸ್ ಐತಿ ಅನ್ನುವಂಥದ್ದು ಯಾವ ಮಕ್ಕಳಲ್ಲೂ ಆ ರೀತಿ ಭಯ ಅನ್ನುವಂಥದ್ದು ಇಲ್ಲ. ಅದರಂತೆ ಮುಗಳಕೋಡ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಥಮ ಬಾರಿಗೆ SLC ಪರೀಕ್ಷಾ ಕೇಂದ್ರವನ್ನು ನಡೆಸಲಾಗ್ತಾ ಇದ್ದು, ಇಲ್ಲಿಯ ಪರೀಕ್ಷಾ ಕೇಂದ್ರದಲ್ಲಿ 190 ವಿದ್ಯಾರ್ಥಿಗಳು, 111 ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು 228 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುತ್ತಿದ್ದಾರೆ. ಇದೇ ರೀತಿ ಪಟ್ಟಣದ ಶಿಕ್ಷಣ ಸಂಸ್ಥೆಯಾದ BNK ಹೈಸ್ಕೂಲ್ನಲ್ಲಿಯೂ ಕೂಡ SLC ಪರೀಕ್ಷೆಯ ನಿಯಮಾನುಸಾರ ನಡೀತಾ ಇದ್ದು, ಈಗಾಗಲೇ ಪರೀಕ್ಷೆಯ ತಯಾರಿಗಳು ಸಿದ್ಧವಾಗಿವೆ. ನೋಂದಣಿಯಾಗಿರುವ 105 ವಿದ್ಯಾರ್ಥಿಗಳಲ್ಲಿ 34 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಈ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಕೋವಿಡ್ ನಿಯಮಾನುಸಾರ ಪರೀಕ್ಷೆ ನಡೀತಾ ಇರುವುದು ಕಂಡುಬಂದಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ CB ಕುಲಗೋಡಿ, ಆರೋಗ್ಯ PSI ರಾಘವೇಂದ್ರ ಖೋತಾ, ಶಿಕ್ಷಕರ ಸಿಬ್ಬಂದಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ, ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಯಲ್ಲಪ್ಪ ಮಬ್ನೂರು, S9 TV ರಾಮದುರ್ಗ. ಯಲ್ಲಪ್ಪ ಮಬ್ನೂರು, S9 TV ರಾಯಬಾಗ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ, ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30 ನಿಮ್ಮ S9 TVಯಲ್ಲಿ ಮಾತ್ರ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 TV ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಅವರಾದಿಯ ಶ್ರೀ ಗುರು ಫಲಹಾರ ಯೋಗೀಶ್ವರರ ಸಂಸ್ಥಾನ ಮಠದಲ್ಲಿ ಲೀಲಾಯೋಗಿ ಶ್ರೀ ಗುರು ಫಲಹಾರೇಶ್ವರರು 190ನೇ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅವರಾದಿಯ ಶ್ರೀ ಗುರು ಫಲಹಾರ ಶಿವಯೋಗೀಶ್ವರ ಸಂಸ್ಥಾನ ಮಠದಲ್ಲಿ ಲೀಲಾಯೋಗಿ ಶ್ರೀ ಗುರು ಫಲಹಾರೇಶ್ವರ 190ನೇ ಪುಣ್ಯಾರಾಧನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಲೀಲಾಯೋಗಿ ಶ್ರೀ ಗುರು ಫಲಹಾರ ಶಿವಯೋಗಿಗಳು ಆಸುಟಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಹಾಗೂ ಮಾತೋಶ್ರೀ ಶಾರದಾಂಬಿಯವರ ಪುಣ್ಯ ಉದರದಲ್ಲಿ ಜನಿಸಿ ಶ್ರೀಶೈಲ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಮಾಡಿಕೊಂಡು ರಾಮದುರ್ಗದ ಮಹಾರಾಜರಿಗೆ ಹಾಗೂ ನರಗುಂದದ ಮಹಾರಾಜರಿಗೆ ರಾಜಗುರುಗಳಾಗಿ ನರಗುಂದ ಮಹಾರಾಜನ ಕುಷ್ಠರೋಗವನ್ನು ಕಳೆದು ಕರುನಾಡಿನಲ್ಲಿ ಮಹಾನ್ ತಪಸ್ವಿಗಳಾಗಿ ಶಿವಯೋಗಿ ತತ್ವವನ್ನು ಬೋಧಿಸಿದ ಹಾಗೂ ಭಕ್ತರ ಉದ್ಧಾರವನ್ನು ಮಾಡಿದ ಶ್ರೀ ಗುರು ಫಲಹಾರ ಶಿವಯೋಗಿಗಳು ನಾಡಿನ ಜನರ ಮನದಲ್ಲಿ ಭಕ್ತರ ಕಾಮಧೇನುವಾಗಿ ನೆಲೆಸಿದ್ದಾರೆ. ಈಗಿರುವ ಪರಮ ಪೂಜ್ಯರು ಶ್ರೀ ಶಿವಮೂರ್ತೀಶ್ವರ ಮಹಾಸ್ವಾಮಿಗಳು ಅವರ ಹಾದಿಯಲ್ಲಿಯೇ ಬೇಡಿ ಬಂದ ಭಕ್ತರ ಮನೋಭಿಲಾಷೆಗಳಿಂದ ಈಡೇರಿಸುತ್ತಿದ್ದಾರೆ. ಪ್ರವಾಹ ಸಂತ್ರಸ್ತರ ಧ್ವನಿಯಾಗಿ 1 ವರ್ಷದಿಂದ ಹೋರಾಟ ಮಾಡಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಒದಗಿಸಿದ್ದು ಮತ್ತೊಂದು ಪವಾಡವೇ ಸರಿ. ರಾಮದುರ್ಗದ ಶ್ರೀ ಪರಮಪೂಜ್ಯ ಶಾಂತವೀರ ಮಹಾಸ್ವಾಮಿಗಳ
187ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಇವತ್ತು ಸ್ಮರಣೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅದರಲ್ಲೂ ವಿಶೇಷವಾಗಿ ಫಲಹಾರ ಶಿಬಿಗಳು ಆರೋಗ್ಯ ಭಾಗ್ಯವನ್ನು ಕೊಟ್ಟವರು. ಈ ಭುವಿಯಲ್ಲಿರ್ತಕ್ಕಂಥ ಭಕ್ತರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿದಂಥ ಮಹಾತ್ಮರು. ಆ ದಿಶೆಯಲ್ಲಿ ಯಾರಿಗೆ ಭವರೋಗ ಕುಷ್ಠರೋಗ ಇಟ್ಟುಕೊಂಡಿತ್ತು, ಆ ಕುಷ್ಠರೋಗವನ್ನು ಮಹಾರಾಜನಿಗೆ ಕಳೆದು ಅವನಿಗೆ ಒಂದು ಆರೋಗ್ಯ ಭಾಗ್ಯವನ್ನು ಕೊಟ್ಟಂಥದ್ದು. ಯಾರಿಗೆ ಮಹಾರಾಜವನು ರಾಕ್ಷಸತ್ವದಿಂದ ಮನುಷ್ಯತ್ವವನ್ನು ಕೊಟ್ಟಂಥದ್ದು ಫಲಹಾರ ಶಿಬಿಗಳ ಒಂದು ಕೃಪಾಶೀರ್ವಾದ ಅಂತ ಹೇಳ್ಬೋದು. ಈ ದಿಶೆಯೊಳಗೆ ಇವತ್ತಿನ ದಿನಮಾನದಲ್ಲಿ ಈ ಜಾಗತೀಕರಣದ ಒಂದು ಈ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಜಗತ್ತಿನೊಳಗೆ ಆರೋಗ್ಯ ಕಾಪಾಡಿಕೊಂಡ್ರೆ ಎಲ್ಲ ಒಳ್ಳೆಯ ಸೌಕರ್ಯ ಸಿಕ್ಕಂಗೆ. ಅದಕ್ಕೆ ಇವತ್ತಿನ ದಿನಮಾನದೊಳಗೆ ಎಲ್ಲ ಗಳಿಸ್ಬೋದು. ನಾವು ಏನಾದರೂ ಗಳಿಸ್ಬೋದು, ಬಂಗಾರ ಗಳಿಸ್ಬೋದು, ಬೆಳೆ ಗಳಿಸ್ಬೋದು, ದುಡ್ಡು ಗಳಿಸ್ಬೋದು, ಇನ್ನು ಪರಿಕರಗಳನ್ನು ಗಳಿಸ್ಬೋದು. ಆದರೆ ಆರೋಗ್ಯ ಗಳಿಸೋದು ಒಂದು ಸವಾಲಿನ ಪ್ರಶ್ನೆ ಆಗಿದೆ. ಈ ದಿಶೆಯೊಳಗೆ ನಮ್ಮ ಫಲಹಾರ ಶಿಬಿಗಳ ಸ್ಮರಣೋತ್ಸವವನ್ನು ನಾವು ಆರೋಗ್ಯ ಭಾಗ್ಯವನ್ನು ಎಲ್ಲರೂ ಕಾಪಾಡಿಕೊಡ್ರಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಜಾಗತೀಕರಣ ಯುಗದೊಳಗೆ ಸಾಕಷ್ಟು ಈ ನೋವುಗಳಿಗೆ ಕೀಲು ನೋವುಗಳಿಗೆ ಸಂಬಂಧಪಟ್ಟಂಗೆ ಭಾಳ ಒಂದಿಷ್ಟು ರೋಗಗಳು ಉಲ್ಬಣಗೊಂಡಿದ್ದಾವೆ. ಅದಕ್ಕಾಗಿ ಇಲ್ಲಿ ಅಕ್ಯುಪಂಕ್ಚರ್ ಥೆರಪಿ ಅನ್ನುವಂಥದ್ದೊಂದು ಒಂದು ಚಿಕಿತ್ಸೆಯನ್ನು ನಾವು ಈ ಔರಾದಿ ಫಲಹಾರೇಶ್ವರ ಮಠದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಡಾಕ್ಟರು ಬಂದಿದ್ದಾರೆ, ಡಾಕ್ಟರ್ ಬಸವರಾಜನ್ ಅವರು. ಅವರಿಂದ ಎಲ್ಲ ನಮ್ಮ ಔರಾದಿ ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಅದನ್ನು ಉಪಯೋಗ ತಗೊಳ್ತಾ ಇದ್ದಾರೆ. ಆ ಚಿಕಿತ್ಸೆಯನ್ನು ತಗೊಳ್ತಿದ್ದಾರೆ. ಅದು ಪರಿಣಾಮಕಾರಿಯಾಗಿದೆ ಅನ್ನುವಂಥದ್ದನ್ನು ಸಹಿತ ಅವರ ಒಂದು ಹೇಳಿಕೆಯಿಂದ ನಮಗೆ ಗೊತ್ತಾಗಿದೆ. ಅದಕ್ಕೆ ಈ ದಿಶೆಯೊಳಗೆ ಆ ಥೆರಪಿಯನ್ನು ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ನಮ್ಮ ರಾಮದುರ್ಗ ತಾಲೂಕಿನವರು ಇರ್ಬೋದು, ರಾಮದುರ್ಗ ತಾಲೂಕಿನ ಹೊರಗಿರ್ಬೋದು, ಅವರೆಲ್ಲರೂ ಆ ಚಿಕಿತ್ಸೆಯನ್ನು ಪಡ್ಕೊಂಡು ಆರೋಗ್ಯ ಭಾಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಫಲಹಾರ ಶಿಬಿಗಳಿಗೆ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಆ ಆರೋಗ್ಯ ಭಾಗ್ಯವನ್ನು ಕಾಪಾಡಿಕೊಂಡ್ರೆ ಅದೇ ಫಲಹಾರ ಶಿಬಿಗೆ ಒಂದು ಸ್ಮರಣೋತ್ಸವ ಕಾರ್ಯಕ್ರಮ ಅಂಥೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಚಿಕಿತ್ಸೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತನ್ನುವಂಥದ್ದೇ ನನ್ನ ಒಂದು ಅಭಿಲಾಷೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ PS ಮಿಸಾಳಿ, ಕರ್ನಾಟಕ ರಾಜ್ಯ ಸಾಮಾಜಿಕ ನ್ಯಾಯ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಚನ್ನಬಸವರಾಜ್ ಕುಲಕರ್ಣಿ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಸುರೇಶ್ ಕಿಂಜಾಳಿ, ಸ್ನೈನ್ ಟಿವಿ, ರಾಮದುರ್ಗ. ಧಾರವಾಡ ಕರ್ನಾಟಕ ವಿವಿಯಲ್ಲಿ ಉಪನ್ಯಾಸಕರ ಪ್ರತಿಭಟನೆ ನಡೀತಾ ಇದ್ದು, ಸಹಾಯಕ ಮತ್ತು ಅತಿಥಿ ಉಪನ್ಯಾಸಕರಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ವಿವಿ ಕ್ಯಾಂಪಸ್ನಲ್ಲಿ ಪ್ರತಿಭಟನಾ ಮೆರವಣಿಗೆ ಶುರುವಾಗಿದ್ದು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲು ಆಗ್ರಹಿಸಿದ್ದಾರೆ. ವೇತನ ಹೆಚ್ಚಳ ಮಾಡಬೇಕು, ಸೇವಾ ಭದ್ರತೆ ನೀಡಬೇಕು ಎಂಬ ಬೇಡಿಕೆಗಳನ್ನು ಸರ್ಕಾರದ ಮುಂದಿರಿಸಿದ್ದಾರೆ. ಧಾರವಾಡ ಕರ್ನಾಟಕ ವಿವಿಯಲ್ಲಿ ಉಪನ್ಯಾಸಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಹಾಯಕ ಮತ್ತು ಅತಿಥಿ ಉಪನ್ಯಾಸಕರಿಂದ ಪ್ರತಿಭಟನೆ ನಡೀತಾ ಇದ್ದು, ವಿವಿ ಕ್ಯಾಂಪಸ್ನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲು ಆಗ್ರಹಿಸಿದ್ದು, ವೇತನ ಹೆಚ್ಚಳ ಆಗಬೇಕು, ಸೇವಾ ಭದ್ರತೆ ನೀಡಬೇಕು, ಈ ಸದ್ಯ ಇರುವ ಪದನಾಮ ಬದಲಾಯಿಸಬೇಕು, TDS ಮತ್ತು ಇತರೆ ಸೌಲಭ್ಯವನ್ನು ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ಕುಲಪತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿರುವ ಅತಿಥಿ ಉಪನ್ಯಾಸಕರು ಅಂತ ಮಾಹಿತಿ ತಿಳಿದು ಬಂದಿದೆ. ವಿನಾಯಕ ಅಧಿಕಾರಿ, ಸ್ನೈನ್ ಟಿವಿ, ಧಾರವಾಡ. ಇಂದು ರಾತ್ರಿ 2:20ಕ್ಕೆ ಹಳೆ ಹುಬ್ಬಳ್ಳಿಯ ಜನರಿಗೆ ಹೊರಗಡೆ ನಿಂತಿದ್ದಕ್ಕಾಗಿ 100ಕ್ಕಿಂತ ಹೆಚ್ಚು ಜನರಿಗೆ ಹಾಗೂ ಯುವಕರಿಗೆ ಕಸಬಾ ಪೊಲೀಸ್ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ AMI ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಹಳೆ ಹುಬ್ಬಳ್ಳಿಯ ಕಸಬಾ ಪೇಟಾ ಪೊಲೀಸ್ ಠಾಣೆಯ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಇದೇ ದಿನಾಂಕ 29/3/2022ರಂದು ರಾತ್ರಿ 2:20ಕ್ಕೆ ಹಳೆ ಹುಬ್ಬಳ್ಳಿಯ ಜನರಿಗೆ ಹೊರಗಡೆ ಕೊಂದಿರುವ ಕಾರಣಕ್ಕಾಗಿ 100ಕ್ಕಿಂತ ಹೆಚ್ಚು ಜನರಿಗೆ ಹಾಗೂ ಯುವಕರಿಗೆ ಕಸಬಾ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಇದೇ ವೇಳೆ AIMI ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಹಳೆ ಹುಬ್ಬಳ್ಳಿಯ ಕಸಬಾ ಪೇಟಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳಿಗೆ
ನಮ್ಗೆ ಯಾವುದು 100 ಸ್ಕ್ವೇರ್ ಫೀಟ್ ಯಾವುದು ಮನೆ ಇಲ್ಲ. 100 ಸ್ಕ್ವೇರ್ ಫೀಟ್ದಾಗ ಮತ್ತೆ 5-6 ಫ್ಯಾಮಿಲಿ ಅಥವಾ 10 ಫ್ಯಾಮಿಲಿ ಜೀವನ ಮಾಡೋದು ನಮ್ಮ ಕ್ಷೇತ್ರ ಇದೆ. ಏರಿಯಾ ಇದೆ ಸರ್, ಅದ್ರ ಬಗ್ಗೆ ಕಾಳಜಿ ಮಾಡಿ ಸರ್. ನಾಳೆ ಅಲ್ಲೇ ಇರ್ಲಿಕ್ಕೆ ಸುಮ್ಮನೆ ಆ ಕಡೆ ಅಡ್ಡಾಡೋದು ಮನೆ ನನಗೂ ಗೊತ್ತಿದೆ, ನಿಮಗೆ ಅಷ್ಟೇ ಗೊತ್ತಿಲ್ಲ. ನನಗೆ ಇಲ್ಲಿ ಸಮಸ್ಯೆ ನನಗೂ ನನ್ನ ಮನೆಯಲ್ಲಿ 7-8 ಮಂದಿ ಇದ್ದಾರೆ. ಹೊರಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ಹೊರಗೆ ಕೂಡಲೇ ಅಡ್ಡಾಡೋದು ಒಂದು ಸಮಸ್ಯೆ. ಆಯ್ತು ಸರ್, ಏನು ಅವ್ರಿಗೆ ಎಲ್ಲರಿಗೂ ಬಿಡ್ತಾ ಇದೆ ಸರ್. ಮೊಬೈಲ್ ಅವ್ರು ಕೊಡ್ಬೇಕು ಸರ್, ಮೊಬೈಲ್ ವೆಹಿಕಲ್ ಎಲ್ಲ ಬಿಡ್ತಾ ಇದೆ, ಮೊಬೈಲ್ ವೆಹಿಕಲ್ ಕೊಡ್ಬೇಕು ಎಲ್ಲ ಕೊಡ್ತಾ ಇದೆ, ಎಲ್ಲ ಬಿಡ್ತಾ ಇದೆ. और मोबाइल अरे बाबा मत बोलो। बीच में कोई भी बात नहीं करना, सब नहीं करना। कौन क्या भी बात कर रहे, चुप बैठना, कौन बात करना बीच में। तुम्हारा मोबाइल हो, तुम्हारा ये हो, ಮೊಬೈಲ್ ಕೊಟ್ಟಿರಿ. ನಾಳೆ ಯಾವ ಟೈಮ್ ಎಲ್ಲರೂ ಮುತ್ತಲ್ಲಿ ಹೇಳ್ತಾರೆ, ಸರ್ ದಯವಿಟ್ಟು ನಿಮ್ಮ ಕೈ ಮುಗದ ಸರ್ ಕೇಳಿ ಸರ್, ಕೈ ಮುಗದ ಹೇಳ್ತೀನಿ. ನಮ್ಮ ಸಲಂ ಏರಿಯಾ ಎಲ್ಲ ಜನರನ್ನ ಬಿಡಿಸಿ ಹೊರಗೆ ತಂದು ಅವರ ಮೊಬೈಲ್ ಮತ್ತು ಇತರೆ ಸಾಮಗ್ರಿಗಳನ್ನ ಅವರ ಮನೆಗೆ ಕಲ್ಪಿಸಿದ್ರು. ಈ ಸಂದರ್ಭದಲ್ಲಿ ಎಐಎಂಐಎಂ ಧಾರವಾಡ ಜಿಲ್ಲಾಧ್ಯಕ್ಷರು ಮತ್ತು ವಾರ್ಡ್ ನಂಬರ್ 71ರ ಮಹಾನಗರ ಪಾಲಿಕೆ ಸದಸ್ಯರಾದ ನಜೀರ್ ಅಹಮದ್ ಹುನ್ಯಾಳ, ಹುಬ್ಬಳ್ಳಿ ಶಹರ ಅಧ್ಯಕ್ಷರಾದ ದಾದಾಪೀರ್ ಬೆಟ್ಕೇರಿ, ಇರ್ಫಾನ್ ಹಾಲತ್ಪಾಡಿ, ಅಜರ್ ಬಳ್ಳಾರಿ, ಖಾಜಾಸಾ ಮುಲ್ಲಾ, ಪಕ್ಷದ ಕಾರ್ಯಕರ್ತರು ಹಾಗೂ ಯುವಕರು ಪಾಲ್ಗೊಂಡಿದ್ರು. ವಿನಾಯಕ್ ಕಂಚಿಕಾರ್, S9 TV, ಧಾರವಾಡ. ಧಾರವಾಡ ನಗರದಲ್ಲಿ ಬರುವ ಏಪ್ರಿಲ್ 3ರಂದು ವೀರಶೈವ ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗ್ಮಾನೋತ್ಸವ 2022 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂತ ಸರೋಜ ಪಾಟೀಲ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಬಾಳೆಹೊನ್ನೂರು ರಂಭಾಪುರಿ ಶ್ರೀ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ರಾಜಕೀಯ ಶ್ರೀ ಕೇಂದ್ರ ಶಿವಾಚಾರ್ಯರು ಭಗವತ್ಪಾದರು ವಹಿಸಿ ಆಶೀರ್ವಚನ ನೀಡಿದ್ದಾರೆ ಅಂತ ಮಾಹಿತಿ ನೀಡಿದರು. ಧಾರವಾಡ ನಗರದಲ್ಲಿ ಬರುವ ಏಪ್ರಿಲ್ 3ರಂದು ವೀರಶೈವ ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ 2022 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸರೋಜಾ ಪಾಟೀಲ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಹಿತ್ಯವನ್ನ ಬಾಳೆಹೊನ್ನೂರು ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯರು ಭಗವತ್ಪಾದರು ವಹಿಸಿ ಆಶೀರ್ವಚನ ನೀಡಿದ್ದಾರೆ. ಅಧ್ಯಕ್ಷತೆಯನ್ನ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಗೃಹ ಹಿರೇಮಠ ಸುಳ್ಯ ವಹಿಸಲಿದ್ದು, ನೇತೃತ್ವದಲ್ಲಿ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಪಂಚಗೃಹ ಹಿರೇಮಠ ಅಮ್ಮಿನಬಾವಿ ಅವರು ವಹಿಸಲಿದ್ದಾರೆ ಅಂತ ಉಪದೇಶಾಮೃತ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಿರೇಮಠ ಶಿರಕೋಳ, ಶ್ರೀ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹನ್ನಿಕೇರಿ, ಶ್ರೀ ಮರಳುಸಿದ್ದ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಬ್ಯಾಹಟ್ಟಿ ತಾಲೂಕು ಹುಬ್ಬಳ್ಳಿ, ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಸಿಂಗನಹಳ್ಳಿ, ಶ್ರೀ ಗದಿಗೆಯ ಮಠ ಸ್ವಾಮಿಗಳು ಹಿರೇಮಠ ಮಳೆಮಲ್ಲೇಶ್ವರ ಸಂಸ್ಥಾನ ಹಿರೇಮಠ ಧಾರವಾಡ ಅವರುಗಳ ಉಪದೇಶಾಮೃತ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ದಿನಾಂಕ 3 ಮತ್ತು ಬೆಳಗ್ಗೆ 8 ಗಂಟೆಗೆ ಹೊಸ ಯಲ್ಲಾಪುರದ ಶ್ರೀ ಮಳೆಮಲ್ಲೇಶ್ವರ ಸಂಸ್ಥಾನ ಹಿರೇಮಠದಿಂದ ಕುಂಭಮೇಳ ಪ್ರಾರಂಭವಾಗುವುದು. ನಂತರ ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಮುಂಜಾನೆ 1 ಗಂಟೆಗೆ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ಸಮಾರಂಭ ಉದ್ಘಾಟನೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಶಿವಾಧಾರಿತ ತತ್ವಸೆರಿಯನ್ನ ಅರುಹಿ ಉದ್ಘರಿಸಿದ್ರು. ಅವರ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿ ಎಲ್ಲ ಕ್ರಾಂತಿಗಳಿಗೂ ಮೂಲ ಗಂಗೋತ್ರಿ. ಅವರ ಕರುಣಿಸಿದ ಧರ್ಮ ಗ್ರಂಥವೇ ಸಿದ್ಧಾಂತ ಶಿಖಾಮಣಿ. ಇಂತಹ ಮಹಾಮಾನಿಗಳ ಜಯಂತಿಯನ್ನ ಯುಗಮಾನೋತ್ಸವ ಕಾರ್ಯಕ್ರಮವು ಧಾರವಾಡ ಮಹಾನಗರದಲ್ಲಿ ಸಂಭ್ರಮದಿಂದ ಜರುಗುವುದು ಅಂತ ಹೇಳಿದ್ದಾರೆ. ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕುಂಭಮೇಳಕ್ಕೆ ಶಾಸಕ ಅಮೃತ್ ದೇಸಾಯಿ ಚಾಲನೆ ನೀಡಿದ್ದಾರೆ. ದಿನಾಂಕ 3ರಂದು ಪ್ರಾತಃಕಾಲ 8 ಗಂಟೆಗೆ ಧಾರವಾಡ ನಗರದ ಹೊಸ ಯಲ್ಲಾಪುರದ ಶ್ರೀ ಮಳೆಮಲ್ಲೇಶ್ವರ ಸಂಸ್ಥಾನ ಹಿರೇಮಠದಿಂದ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆಯು 108 ಕುಂಭ ಆರತಿ, ಹಲವಾರು ಜಾನಪದ ವಾದ್ಯ ಮೇಳಗಳೊಂದಿಗೆ ಹೊರಡುವುದು. ಮೆರವಣಿಗೆಯು ಧಾರವಾಡ ನಗರದ ಕಾಮನಕಟ್ಟೆ, ಪಂಚಕಚೇರಿ ಓಣಿ, ಗಾಂಧಿ ಚೌಕ, ಸುಭಾಷ್ ರಸ್ತೆ, ಬಸ್ ಸ್ಟ್ಯಾಂಡ್ ಹಾಗೂ ಆಜಾದ್ ಪಾರ್ಕ್ ಮೂಲಕ ಹಾದು ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನು ತಲುಪಿ
ದಾಟಲಿದೆ ಅಂತ ತಿಳಿಸಿದ್ದಾರೆ. ಸರ್ವ ಭಕ್ತರು ಆಗಮಿಸಬೇಕು ಅಂತ ಸದ್ಭಕ್ತಳಿ ಮಂಡಳಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಸಮಿತಿ ಧಾರವಾಡ ಕೋರುತ್ತೆ. ಅನ್ನ ಸಂತರ್ಪಣೆ ಮಧ್ಯಾಹ್ನ 1:30ರಿಂದ ಲಿಂಗಾಯತ ಟೌನ್ ಹಾಲ್ ನಡಕಟ್ಟಿನ ಸಭಾಭವನ ಧಾರವಾಡದಲ್ಲಿ ನಡೆಯಲಿದ್ದು ಅವರುಗಳು ಕೋರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಯಲಕ್ಷ್ಮಿ ಚಿಕ್ಕಮಠ, ಹನುಮಂತ ಬಂಗಾರಿ, ರಾಜು ಹಿರೇಮಠ, ಮಂಜುನಾಥ್ ಹಿರೇಮಠ, ಈಶ್ವರ ಹಿರೇಮಠ, ಅಮಿತ್ ಪಾಟೀಲ್, ಚನ್ನಬಸಯ್ಯ ಬಾಳಿಮಠ ಉಪಸ್ಥಿತರಿದ್ದರು. ವಿನಾಯಕ ಚುಗಾರ್, S9 TV ಧಾರವಾಡ. ಇವಿಷ್ಟು ಈ ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV ಸುದ್ದಿ, ನಿಮ್ಮಿಂದ ಸತ್ತು ನಿಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ.